ಹಾ ಈಗ ಲಾಲ್ ಕಿತಾಬ್ ಗ್ರಂಥದಲ್ಲಿ ಗ್ರಹ ದೋಷಗಳ ಬಗ್ಗೆ ಏನಂತ ಪರಿಹಾರ ಕೊಟ್ಟಿದ್ದಾರೆ? ಪರಿಹಾರ ಅಂದರೆ ಈಗ ಒಂದು 2 ಗ್ರಹಗಳ ಬಗ್ಗೆ ನಿಮ್ಗೆ ಹೇಳ್ತೀನಿ ನಾನು. ಶನಿ ಮತ್ತು ಗುರು. ಶನಿ 7 ಶನಿ ಬಂದಾಗ, 7 ಶನಿ ಅಂದರೆ ಅದಕ್ಕೆ ಸಾಡೆ ಸಾತಿ ಅಂತಾರೆ. ಸಾಡೆ ಸಾತಿ ಬಂದಾಗ ಮನುಷ್ಯನ ಜೀವನದಲ್ಲಿ ಅದು 30 ವರ್ಷಗಳಿಗೆ ಒಂದು ಸಾರಿ ಬಂದೇ ಬರ್ತದೆ ಸಾಡೆ ಸಾತಿ. ಪ್ರತಿಯೊಬ್ಬ ಮನುಷ್ಯನಿಗೂ ಒಬ್ಬ ಮನುಷ್ಯ ಜೀವಂತ ಇರೋವರೆಗೂ ಅಂದ್ರೆ 3 ಸಾರಿ ಅದು ಬರ್ತದೆ ಸಾಡೆ ಸಾತಿ. ಅದರಲ್ಲಿ ಒಂದು ಗ್ಯಾರಂಟಿ ಇಲ್ಲ, ಅಲ್ಲಿವರೆಗೂ ಇರ್ತೀವೋ ಇಲ್ಲೋ ಗೊತ್ತಿಲ್ಲ. ಮನುಷ್ಯನ ಜೀವನದಲ್ಲಿ 3 ಸತಿ ಬರುತ್ತೆ. ಹೌದೌದು, ಒಂದು ಗ್ಯಾರಂಟಿ ಇಲ್ಲ, ಒಂದು ಗ್ಯಾರಂಟಿ ಇಲ್ಲ, ಇರ್ತೀವೋ ಇಲ್ಲೋ ಗೊತ್ತೇ ಇಲ್ಲ. ಹೀಗಾಗಿ ಒಂದು ಗ್ಯಾರಂಟಿ ಇಡೋದಿಲ್ಲ ನಾವು, 2 ಮಾತ್ರ ಗ್ಯಾರಂಟಿ ಇಟ್ಟಿರ್ತೀವಿ ನಾವು. ಚಿಕ್ಕವನೇ ಇದ್ದಾಗಲೇ ಕಡೆಗೆ ಹುಟ್ಟಿದ ಆರಭ್ಯದಿಂದನೇ ಆ ಸಾಡೆ ಸಾತಿ ಇತ್ತು, ಸಾಡೆ ಸಾತಿಯಲ್ಲೇ ಹುಟ್ಟಿದ ಅಂದರೆ ಅವನು ಮುಂದೆ 30 ವರ್ಷದವರೆಗೂ ಸುಖವಾಗಿ ತಿಂದು ಉಂಡು ಬೆಳಿತಾನೆ, ಚೆನ್ನಾಗಿ ಬೆಳಿತಾನೆ, ಯಾವುದೂ ಅಡೆತಡೆ ತೊಂದರೆ ಆಗೋದಿಲ್ಲ ಅವನಿಗೆ. ಆಮೇಲೆ ಯೌವನಾವಸ್ಥೆಯಲ್ಲಿ ಬಂದ್ರಂದ್ರೆ ತುಂಬ ಮದುವೆ ಆಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾಗ ಬಂತು ಅಂದ್ರೂ ತುಂಬ ಕಷ್ಟಪಡಬೇಕಾಗುತ್ತೆ ಅಲ್ಲಿ. ಶನಿ ಉಚ್ಚನಾಗಿದ್ದರೆ ಅಷ್ಟು ತೊಂದರೆ ಕೊಡೋದಿಲ್ಲ. ಶನಿ ನೀಚನಾಗಿದ್ದಾಗ ಮಾತ್ರ ತೊಂದರೆ ಜಾಸ್ತಿ ಕೊಡ್ತಾ ಇರ್ತಾನೆ. ಅದನ್ನ ತಿಳ್ಕೊಬೇಕಾಗ್ತದೆ. ಇದನ್ನ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ, ಅದು ಸಂಪೂರ್ಣ ನಿಮಗೆ ಅರ್ಥ ಆಗೋದಿಲ್ಲ. ಅದು ಜ್ಯೋತಿಷ್ಯಗಳ ಕಡೆಗೆ ಹೋದಾಗ ಅವರು ಎಲ್ಲ ಕಂಪ್ಲೀಟಾಗಿ ಅದನ್ನ ತಿಳಿಸಿ ಹೇಳ್ತಾರೆ. ಈ ಥರ ಇದೆ, ಈ ಥರ ಇಲ್ಲ, ನಿನಗೆ ಈ ದಶೆ ನಡೀತಾ ಇದೆ, ಈಗ ಈ ಭುಕ್ತಿ ನಡೀತಾ ಇದೆ, ಇಂತಹ ಸಾಡೆ ಸಾತಿಯ ಕಾಡಾಟ ನಿನಗೆ ಪ್ರಾರಂಭ ಆಗಿದೆ ಅಂತ ಅವ್ರು ತಿಳಿಸ್ತಾರೆ. ನಾನು ಜ್ಯೋತಿಷ್ಯ ಮಾರ್ಗದಲ್ಲಿ ಅಷ್ಟು ಬಲ್ಲವನಲ್ಲ. ಲಾಲ್ ಕಿತಾಬು ಎಲ್ಲ ತಿಳ್ಕೊಂಡಿದ್ದೀನಿ, ಓದಿದ್ದೀನಿ ಅಂದ್ಬಿಟ್ಟು ತಿಳಿಸ್ತೀನಿ ಅದ್ರ ಬಗ್ಗೆ ಮಾಹಿತಿ. ಶನಿಗೆ ಏನು ಮಾಡ್ಬೇಕಂದ್ರೆ ಶನಿ ಪೂಜನ ಶಮಿ ವೃಕ್ಷಕ್ಕೆ ಮಾಡ್ತಾನೆ ಇರಬೇಕು. ಪೂಜನ ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡಿ ಅಲ್ಲಿ ಸ್ವಲ್ಪ ಎಳ್ಳು ಹಾಕಿ, ಒಂದು ಸ್ವಲ್ಪ ನೀರು ಹಾಕಿ, ಅದಕ್ಕೆ ಒಂದು ಕಂಕಣವನ್ನು ಕಟ್ಟಿ ಪ್ರತಿದಿನ 9 ಪ್ರದಕ್ಷಿಣೆ ಹಾಕಬೇಕು. 1 2 3 ಹೀಗಲ್ಲ, 9 ಪ್ರದಕ್ಷಿಣೆ ಹಾಕಬೇಕು. 9 ಪ್ರದಕ್ಷಿಣೆ ಹಾಕಿ ಮನೆಗೆ ಬರಬೇಕು. ಮನೆಗೆ ಬಂದೇನೆ ಮನೆಯಲ್ಲಿ ಕಪ್ಪು ವಸ್ತುಗಳು ಏನೇ ಇದ್ರೂ ಕೂಡ, ಒಂದು ಛತ್ರಿ ಆಗಲಿ, ಪಾದರಕ್ಷೆಗಳಾಗಲಿ, ಮನೆಯಲ್ಲಿ ಕಪ್ಪು ವಸ್ತುಗಳು ಏನೇ ಇದ್ದರೂ ಹಳೆವೆಲ್ಲವನ್ನು ಅವನ್ನ ತೆಗೆದು ಹೊರಗಡೆ ಇಡಬೇಕು. ಅಥವಾ ದಾನವಾಗಿ ಭಿಕ್ಷುಕರಿಗೆ, ಬಡವರಿಗೆ, ದೀನದಲಿತರಿಗೆ ಇಂಥವೆಲ್ಲವನ್ನು ದಾನ ಕೊಟ್ಟು ಬಿಡಬೇಕು. ಕಪ್ಪು ವಸ್ತುಗಳನ್ನು ದಾನ ಮಾಡ್ತಾ ಬರಬೇಕು. ಹೀಗೆ ಪ್ರತಿ ಶನಿವಾರನೂ ಮಾಡ್ತಾ ಇರಬೇಕು. ದೋಷ ಪರಿಹಾರವರೆಗೂ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಒಂದು 11 ಶನಿವಾರನಾದರೂ ಮಾಡಲೇಬೇಕು ಶನಿಗೆ. ಇನ್ನು ಗುರುವಿಗೆ ಗುರು ಬಲ ಇಲ್ಲ, ಗುರು ಅತಿ ನೀಚನಾಗಿದ್ದಾನೆ ಅಂದ್ರೆ ಗುರುವಿಗೆ ಬರೀ ಕಡಲೆ ಬೇಳೆ ಆಯಿತು, ಕಡಲೆ ಆಯಿತು. ಗುರುವನ್ನ ಪೂಜೆ ಮಾಡಿ ಮನೆಯಲ್ಲಿ ಒಂದು ಕಳಸ ಇಟ್ಟು, ಕಳಸದ ಮೇಲೆ ಒಂದು ತೆಂಗಿನಕಾಯಿ ಇಟ್ಟು, ಅದಕ್ಕೆ ಒಂದು ಅರಿಶಿಣದಿಂದ ಲೇಪನೆ ಮಾಡಿ, ಜಾಸ್ತಿ ಅಲಂಕಾರ ಮಾಡಬಾರ್ದು. ಕೆಳಗಡೆ ಕಡಲೆ ಹಾಕಿ, ಕಡಲೆ ಮೇಲೆ ಕಳಸ ಇಟ್ಟು, ಕಳಸದ ಮೇಲೆ ಒಂದು ತೆಂಗಿನಕಾಯಿ ಇಟ್ಟು, ಅದಕ್ಕೆ ಅರಿಶಿಣ ಕೊಂಬು ಕಟ್ಟಬೇಕು. ಅರಿಶಿಣ ಪುಡಿಯಿಂದನೇ ಆ ಕಳಸಕ್ಕೆ ಗುರು ಅಂತ ತಿಳಿದು ಪೂಜೆ ಮಾಡಬೇಕು. ಷೋಡಶೋಪಚಾರಗಳಿಂದ ಪೂಜೆ ಮಾಡಬೇಕು. ಪೂಜೆ ಮಾಡಿ ಆ ಕಡಲೆಯನ್ನು ತೆಗೆದಿಟ್ಟು ಆ ಕಡಲೆಗೆ ಇನ್ನೂ ಸ್ವಲ್ಪ ಕಡಲೆ ಸೇರಿಸಿ ಪುಣ್ಯಕ್ಷೇತ್ರಗಳಿಗಾಗಲಿ, ಪೂಜ್ಯರಿಗಾಗಲಿ, ಜಂಗಮ ಗುರುಗಳಿಗಾಗಲಿ ದಾನವನ್ನು ಕೊಡಬೇಕು. ಕಡಲೆ ಮತ್ತು ಹಳದಿ ಬಟ್ಟೆ, ಹಳದಿ ವಸ್ತುಗಳನ್ನು ದಾನ ಕೊಡ್ತಾ ಬರಬೇಕು. ಆ ಗುರು ಬಲ ಇಲ್ಲದಾಗ ಏನಿದೆ, ಒಂದು ಮಣಿ ಬರ್ತದೆ ಉಂಗುರಕ್ಕೆ ಹಾಕಿಕೊಳ್ಳಲು, ಗುರುಮಣಿ, ಪುಕ್ಕರಾಜ ಅಂತಾರೆ ಅದಕ್ಕೆ, ಪುಷ್ಯರಾಗ. ಪುಷ್ಯರಾಗ ಮಣಿಯನ್ನು ಧಾರಣೆ ಮಾಡಬೇಕು. ಆಗ ಏನಾಗ್ತದೆ, ಗುರು ಬಲ ಇದ್ದವನು ಸ್ವಲ್ಪ ಅವನಿಗೆ ತೊಂದರೆ ಕೊಡದ ಹಾಗೆ ನೋಡ್ಕೊಳ್ತಾನೆ. ಇದು ಹೀಗೆ ಶನಿಯ ಗುರುವಿನ ಮಹಿಮೆ ಇರೋದು. ಮಿಕ್ಕಿದ ಗ್ರಹಗಳ ಮಹಿಮೆ ಹೇಳಲಿಕ್ಕೆ ಸಮಯ ಇಲ್ಲ, ಮುಂದೆ ನೋಡೋಣ. ಇವಾಗ ಲಾಲ್ ಕಿತಾಬಲ್ಲಿ ಕೊಟ್ಟಿರೋ ಹಾಗೆ ಪರಿಹಾರಗಳು ಮಾಡಿಕೊಂಡ್ರೆ ಗ್ರಹ ದೋಷಗಳು 100ಕ್ಕೆ 100 ಸತ್ಯ ವಿಧಾನೋತ್ಮಕವಾಗಿ ಮಾಡಿದ್ರಂದ್ರೆ ಲಾಲ್ ಕಿತಾಬ್ನಲ್ಲಿ ಇರ್ತಕ್ಕಂಥ ಮಾಹಿತಿ. ಯಾಕಂದ್ರೆ ಅದು ಜ್ಯೋತಿಷ್ಯದ ಬೇಸಿಕ್ ಲಾಲ್ ಕಿತಾಬ್ ಅಂತ ಹೇಳಿ. ಅದರಲ್ಲಿ ಯಾವ ಗ್ರಹ ದೋಷ ಇದೆ, ಅದಕ್ಕೆ ಯಾವ ದಾನ ಮಾಡಬೇಕು, ಯಾವ ಪೂಜೆ ಮಾಡಬೇಕು, ಯಾವ ತರಹ ಮಾಡಬೇಕು ಅನ್ನತಕ್ಕಂಥದ್ದು ವಿಷಯ ಎಲ್ಲ ಲಾಲ್ ಕಿತಾಬ್ನಲ್ಲಿ ಸಿಗ್ತದೆ ನಮಗೆ. ಈ ಗ್ರಹಗಳ ದೃಷ್ಟಿ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಯಾವ ಮುಖಾಂತರ ಪ್ರಭಾವ ಬೀರುತ್ತೆ ಅಂತ? ಅದೇ ಅವನು ಹುಟ್ಟಿದ ಸಮಯದಲ್ಲಿ ಅವನಿಗೆ ದೃಷ್ಟಿ ಬಿದ್ದಿರ್ತದೆ. ಹುಟ್ಟಿದ ಸಮಯ ಯಾರು ಕೆಲವು ನಿರ್ದಿಷ್ಟವಾಗಿ ಇದೇ ಸಮಯ ಕೊಡ್ತಾರೆ ಅಂತ ಯಾರು ಹೇಳಕ್ಕಾಗಲ್ಲ. ಹೌದು. ಸೊ ಅದೊಂದು ನಿಗದಿ ಆಗಿರುತ್ತೆ. ಅದು ಯಾರೋ ಒಬ್ರು ನಿಗದಿ ಮಾಡಿರ್ತಾರೆ ಅಂತ. ಹೌದೌದು. ಅದು ನಿಗದಿ ಆಗಿ ಅದು ಯಾವ ಟೈಮಲ್ಲಿ ಮಗು ಹುಟ್ಟುತ್ತೆ ಅವಾಗಿಂದಾನೆ ನಿಮ್ಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೌಂಟ್ ಆಗೋದು. ಹೌದು. ಗರ್ಭಾವಸ್ಥೆಯಲ್ಲಿ ಇದ್ದಿದ್ದನ್ನು ಯಾರು ಕೌಂಟ್ ಮಾಡಲ್ಲ. ಆಕ್ಚುಲ್ ಆಗಿ ಇದೆಯಾ, ಅದು ಕೌಂಟ್ ಆಗುತ್ತಾ? ಕೌಂಟ್ ಆಗೇ ಆಗಿರ್ತದೆ ಅದು. ಅದು ನಿಜವಾದ ಜ್ಯೋತಿಷ್ಯ ಬಲ್ಲವನಿಗೆ ಮಾತ್ರ ಗೊತ್ತು. ಪಿಂಡೋತ್ಪತ್ತಿ ಗರ್ಭದಲ್ಲಿ ಹೇಗೆ ಧಾರಣೆ ಆಗ್ತದೆ, ಹೇಗೆ ತಯಾರಿ ಆಗ್ತದೆ ಅನ್ನೋದು ಅದು
ಪಂಡಿತರಿಗೆ ಜ್ಯೋತಿಷಿಗಳಿಗೆ ಮಾತ್ರ ಗೊತ್ತಿರ್ತದೆ. ಹಾ. ಅದನ್ನು ಕೂಡ ಅವ್ರು ಲೆಕ್ಕ ಹಾಕಿ ತಗೊಳ್ತಾರೆ. ಹ್ಮ್. ಏನೀಗ 9 ತಿಂಗಳಿಗೆ ಏನು ಜನನ ಆಗುತ್ತೆ ಮಗುವೊಂದು, ಆ 9 ತಿಂಗಳಿನಿಂದ ಹಿಂದೆ ಹೋಗ್ತಾರೆ ಅವರು. ಹೆಚ್ಚು ಕಡಿಮೆ ಸ್ವಲ್ಪ ಅಂದರೆ ಗ್ರಹ ದಶೆಗಳು ಗ್ರಹಗಳ ಅಂತರ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ನಿಜವಾದ ಸಮಯ ಪತ್ನಿ ಏನು ಗರ್ಭಧಾರಣೆ ಆಗ್ತಕ್ಕಂಥ ಸ್ತ್ರೀ ಕೊಟ್ಟರೆ ಮಾತ್ರ ಅದು ಕೌಂಟ್ ಆಗುತ್ತೆ. ಇಲ್ಲ ಅವರಿಗೆ ನೆನಪಿರಲ್ಲ, ಗೊತ್ತಿರಲ್ಲ, ಹೇಗಾಯ್ತೋ ಏನೋ. ಇವೆಲ್ಲ ಕ್ರಿಯೆ ಅವರವರ ಪತಿ ಪತ್ನಿಯ ಆ ಕ್ರಿಯೆಗಳಲ್ಲಿ ಅದು ಮರೆತು ಹೋಗಿಬಿಟ್ಟಿರ್ತಾರ. ಯಾವ ಸಮಯದಲ್ಲಿ ಆಯ್ತು ಯಾವ ಸಮಯದಲ್ಲಿ ಅನ್ನೋದಕ್ಕೆ ಇದಕ್ಕೆ ಗ್ರಂಥಗಳಲ್ಲಿ ಉಲ್ಲೇಖ ಕೊಟ್ಟಿಲ್ಲ. ಹೀಗಾಗಿ ಜನನದ ಸಮಯದಿಂದಲೇ ಅದನ್ನ ಜ್ಯೋತಿಷ್ಯ ತಗೊಳ್ತಾರೆ. ಒಟ್ಟಿನಲ್ಲಿ ನಿರ್ದಿಷ್ಟವಾಗಿ ಪರಿಹಾರ ಮಾಡಿಕೊಂಡ್ರೆ ಅದು ನಿರ್ಮೂಲ ಆಗುತ್ತೆ. ಎಲ್ಲ ಗ್ರಹಗಳಿಗೂ ಶಾಂತಿ ಇದೆ, ಶಾಂತಿ ಮಾಡ್ಬೋದು, ಪರಿಹಾರ ಕಂಡ್ಕೋಬಹುದು. ನಿಜವಾದ ಪಂಡಿತರ ಹತ್ರ ಹೋದ್ರಂದ್ರೆ ಇದಕ್ಕೆಲ್ಲದಕ್ಕೂ ಪರಿಹಾರ ಸಿಕ್ಕೇ ಸಿಗ್ತದೆ. ನೀವು ಅಗೋರಿಗಳಾಗಿ ಜ್ಯೋತಿಷ್ಯ ಎಲ್ಲ ಹೇಳಲ್ವಾ? ಇಲ್ಲ, ನಾವು ಜ್ಯೋತಿಷ್ಯ ಹೇಳೋದಿಲ್ಲ. ನಾವು ಜ್ಯೋತಿಷ್ಯ ಬಲ್ಲವರಲ್ಲ. ನಮ್ದೇನಿದ್ರು ಯಂತ್ರ ಮಂತ್ರ ತಂತ್ರ ಭೂತ ಪ್ರೇತಗಳಿಗೆ ಜೊತೆಗೆ ನೀನು ಎಷ್ಟೇ ಯುದ್ಧ ಮಾಡಂದ್ರೂ ಮಾಡ್ತೀವಿ ನಾವು. ಜ್ಯೋತಿಷ್ಯದ ಜೊತೆಗೆ ಯುದ್ಧ ಮಾಡೋಕ್ಕಾಗಲ್ಲ. ಇವಾಗ ಸಾಮಾನ್ಯವಾಗಿ ಯಾರೋ ಒಬ್ರು ಬಂದು ನಮಗೆ ಗ್ರಹ ದೋಷ ಇದೆ ಪರಿಹಾರ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀರಾ? ಹಾ, ಲಾಲ್ ಕಿತಾಬಲ್ಲಿ ಏನಿದೆ ಅದನ್ನ ನೋಡ್ಬಿಟ್ಟು ನಾವು ಅದನ್ನ ಪರಿಹಾರ ಕಂಡುಕೊಂಡು ಅದಕ್ಕೆ ಪರಿಹಾರ ಕೊಡ್ತೀವಿ ನಾವು. ಆದ್ರೆ ಜ್ಯೋತಿಷ್ಯ ಹೇಳೋದಿಲ್ಲ ನಾವು. ಭವಿಷ್ಯ ಹೇಳಲ್ಲ ನಾವು. ಭವಿಷ್ಯ ನಮಗೆ ಅದಕ್ಕಿಂತ ಮುಂಚಿನಿಂದಾನೇ ಗೊತ್ತಿದೆ. ಜ್ಯೋತಿಷ್ಯ ಹುಟ್ಟೋದಕ್ಕಿಂತ ಮುಂಚಿನಿಂದಾನೇ ಗೊತ್ತಿದೆ. ಅಂದ್ರೆ ನನಗೆ ಅಂತಲ್ಲ, ನಮ್ಮ ಇದಕ್ಕೆ ಪರಿವಾರಕ್ಕೆ, ಅಗೋರಿ ಪರಿವಾರಕ್ಕೆ ಇದು ಮೂಲತಃ ಮೊದಲಿನಿಂದ ಬಂದಿರತಕ್ಕಂಥದ್ದು ಇತಿಹಾಸ. ಜ್ಯೋತಿಷ್ಯ ನಮ್ಮ ಜೊತೆಗಿರ್ತದೆ. ಆದ್ರಂದ್ರೆ ಆ ಜ್ಯೋತಿಷ್ಯ ನಾವು ಹೇಳಕ್ ಹೋಗಲ್ಲ. ಯಾಕಂದ್ರೆ ನಾನಾ ತರದ ತಪಸ್ವಿಗಳು ಇರ್ತಾರೆ. ಅವರಿಗೆ ಮುಂದಾಲೋಚನೆಗಳು ಮುಂದೆ ಏನಾಗ್ತದೆ ಅನ್ನೋತಕ್ಕಂತಹ ಮುನ್ಸೂಚನೆಗಳೆಲ್ಲ ಕಂಡು ಬರ್ತಾ ಇರ್ತವೆ. ಹೀಗಾಗಿ ಅವರು ಜ್ಯೋತಿಷ್ಯ ಹೇಳೋದಿಲ್ಲ. ಜ್ಯೋತಿಷ್ಯನ ಕೆಲವರು ನಮ್ಮ ತಪಸ್ವಿಗಳು ನಂಬೋದೇ ಇಲ್ಲ. ನಾವಿರೋವರೆಗೂ ಜ್ಯೋತಿಷ್ಯ, ನಾವು ಹೋದ್ಮೇಲೆ ಎಲ್ಲಿಂದ ಜ್ಯೋತಿಷ್ಯ ಅಂತಾರೆ. ಈ ಥರ ಇದೆ. ಹೀಗಾಗಿ ಜ್ಯೋತಿಷ್ಯ ಹೇಳತಕ್ಕಂಥ ಗುರುಗಳೇ ಬೇರೆ ಇದ್ದಾರೆ. ಮತ್ತೆ ನಿಮ್ಗೆ ಅದು ಅವಶ್ಯಕತೆ ಇಲ್ಲ ಅಂದ್ರೆ ಲಾಲ್ ಕಿತಾಬ್ ಯಾಕೆ ಓದ್ತೀರಿ? ಲಾಲ್ ಕಿತಾಬ್ ಮೂಲತಃ ಅದರಲ್ಲಿ ದಾನ ಧರ್ಮ ಗ್ರಹಗಳ ಶಾಂತಿ ಪರಿಹಾರ ಮಾಡೋದು ಹೇಳಿದ್ದಾರೆ. ಜ್ಯೋತಿಷ್ಯ ಅಂದ್ರೆ ಈ ಜಾತಕ ಏನು ಬರೆದಿರ್ತಾರಲ್ಲ ಅದು ಇಲ್ಲ ನಮಗೆ. ಆ ಗ್ರಹ ದೋಷಗಳಿಗೆ ಪರಿಹಾರ ಹೇಳ್ತೀವಿ ನಾವು. ಪರಿಹಾರ ಮಾತ್ರ. ಅವರೇ ಬಂದು ನಮ್ಮ ಹತ್ರ ಜನ್ಮ ಪತ್ರಿಕೆ ಅವನ್ನೆಲ್ಲ ಅವರ ಜಾತಕ ಬದತಕ್ಕಂಥ ಎಲ್ಲರೂ ತಗೊಂಡು ಬಂದು ಅದನ್ನ ತೋರಿಸಿದ್ರೆ ಅದ್ರಲ್ಲಿ ನೋಡಿ ನಾವು ಸ್ವಲ್ಪ ಮಟ್ಟಿಗೆ ಸ್ಟಡಿ ಮಾಡ್ತೀವಿ ಅದನ್ನ. ಈ ಸಮಯದಲ್ಲಿ ಈ ತರ ಗ್ರಹ ದಶೆಗಳು ಈ ತರಿಗೆ ನಡೀತಾ ಇದಾವೆ, ಇದಕ್ಕೆ ಈ ಪರಿಹಾರ ಹೇಳಿದ್ರಂದ್ರೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಆ ಲಾಲ್ ಕಿತಾಬ್ನಿಂದ ನಾವು ಪರಿಹಾರ ಹೇಳ್ತೀವಿ. ಗ್ರಹ ದೋಷಗಳ ಬಗ್ಗೆ ಮಾಹಿತಿ ಇರುತ್ತಾ? ಮಾಹಿತಿ ಇದೆ. ಅದೆಲ್ಲ ನಮಗೆ ಯಾವ ಗ್ರಹಕ್ಕೆ ಯಾವ ಪರಿಹಾರ ಮಾಡ್ಬೇಕು ಅನ್ನೋದು ಅದು ಗೊತ್ತಿದೆ ನಮಗೆ. ಆ ಪರಿಹಾರ ಹೇಳ್ತೀವಿ ನಾವು ಲಾಲ್ ಕಿತಾಬ್ನಿಂದ. ಲಾಲ್ ಕಿತಾಬಲ್ಲಿ ಬರ್ದಿರೋಂಥ ಪರಿಹಾರಗಳನ್ನ ಹೇಳಿ ಅದನ್ನ ಪರಿಹಾರ ಮಾಡಿಸ್ತೀವಿ. ಹೌದೌದೌದು, ಅದನ್ನ ಪರಿಹಾರ ಮಾಡಿಸ್ತೀವಿ ನಾವು. ಜ್ಯೋತಿಷ್ಯ ಹುಟ್ಟೋದಕ್ಕೆ ಕಾರಣನೇ ಲಾಲ್ ಕಿತಾಬ? ಹೌದೌದೌದು. ಅಂದ್ರೆ ಅದೇ ಮೂಲ ಗ್ರಂಥ ಅದು ಒಟ್ಟು. ಅದೇ ಅಂತಲ್ಲ, ಅದು ಮೂಲ ಗ್ರಂಥ. ಅದರಲ್ಲಿ ಏನಿದೆಯಲ್ಲ ಫೌಂಡೇಶನ್ ಇದೆ, ಪಾಯ, ಬೇಸಿಕ್ ಲಾಲ್ ಕಿತಾಬ್ ಬರ್ತದೆ ಅಲ್ಲಿಂದ. ಆಮೇಲೆ ನಾನಾ ತರ ಈಗ ಗ್ರಂಥಗಳು, ಭೃಗು ಸಂಹಿತ ಅಂತ ಇದೆ, ಅದು ಬೇಸಿಕ್ ಅಂತ ಹೇಳ್ತಾರೆ. ಈ ತರ ಸಾಕಷ್ಟು ಇದಾವೆ. ಆಮೇಲೆ ಅಗಸ್ತ್ಯ ಮುನಿಗಳು ನಾಡಿ ಜ್ಯೋತಿಷ್ಯ ಅಂತ ಬರೆದಿದ್ದಾರೆ. ಇವೆಲ್ಲ ಮೂಲ ಆಗ್ತವೆ. ಇವೆಲ್ಲ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತವು. ಈಗ ತಮಿಳ್ನಾಡಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ತಾಳೆಗರಿಲಿ ಭವಿಷ್ಯ ಇರುತ್ತೆ. ಹೌದೌದು. ಅದನ್ನ ನಾವು ಅದು ಲಾಲ್ ಕಿತಾಬಿಗೆ ಸಂಬಂಧಪಟ್ಟಿದ್ದು. ಅದು ಲಾಲ್ ಕಿತಾಬ್? ಹೌದೌದು, ಲಾಲ್ ಕಿತಾಬಿಗೆ ಸಂಬಂಧಪಟ್ಟಿದ್ದು. ಅದು ಹೇಗೆ ಬರೆದು ಹಿಂದಿನ ಋಷಿ ಮುನಿಗಳು ಕಂಡುಕೊಂಡು ಎಲ್ಲ ಬರೆದಿಟ್ಟಿದ್ದಾರೆ. ಅದು ಲಾಲ್ ಮುಂದಿನ ಆಗು ಹೋಗುಗಳನ್ನೆಲ್ಲ ಕಂಡುಕೊಂಡು ಬರೆದಿಟ್ಟಿದ್ದಾರೆ. ಲಾಲ್ ಕಿತಾಬ್ಗೆ ಸಂಬಂಧಪಟ್ಟಿದ್ದು ಅಂದ್ರಲ್ಲ, ಅದನ್ನ ನೋಡೇ ಇದನ್ನ ಬರ್ದಿರ ತಾಳೆಗರಿ? ಇದನ್ನ ನೋಡಿ ಅದು ಬರ್ದಿಲ್ಲ, ಅದನ್ನ ನೋಡಿ ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಯಾವ ರೀತಿ ಅಂದ್ರೆ ಟ್ಯಾಲಿ ಆಗುತ್ತೆ. ಅದರಲ್ಲಿ ಬರ್ದಿರೋದು ಇದರಲ್ಲಿ ಬರೋದು ಎರಡು ಟ್ಯಾಲಿ ಆಗ್ತವೆ. ಪ್ರಶ್ನೆ ಒಂದೇ ಇರ್ತದೆ, ಉತ್ತರ ಎರಡರಲ್ಲೂ ಅದೇ ಇರ್ತದೆ. ಕರೆಕ್ಟ್ ಆಗಿ ಎರಡರಲ್ಲೂ ಒಂದೇ ಉತ್ತರ ಇರ್ತದೆ. ಹೀಗಾಗಿ ಟ್ಯಾಲಿ ಆಗ್ತದೆ ಅಷ್ಟೇ. ಯಾಕಂದ್ರೆ ಮಹಾನ್ ಋಷಿ ಮುನಿಗಳು ಹಿಂದೆ ಬರೆದಿರ್ತಕ್ಕಂಥ ಗ್ರಂಥಗಳು ಸಾಕಷ್ಟು ಜನ ಋಷಿ ಮುನಿಗಳು ಬರೆದಿರ್ತಾರೆ. ಅವ್ರವ್ರು ಬರೆದಿರೋದಕ್ಕೆ ಅವ್ರದೇ ಹೆಸರಿದೆ. ಈ ಲಾಲ್ ಕಿತಾಬ್ ಅಂತ ಲಾಲ್ ಕಿತಾಬ್ಗಳು ಯಾವ ಋಷಿ ಮುನಿ ಪಕ್ಕ ಬರ್ದಿದೆ ಅನ್ನೋದು ಇನ್ನೂ ಪಕ್ಕ ಕನ್ಫರ್ಮ್ ಇಲ್ಲ. ಇವಾಗ ಹಿಂದಿಲಿ ಲಾಲ್ ಕಿತಾಬ್ ಅಂದ್ರೆ ಲಾಲ್ ಅಂದ್ರೆ ಬಣ್ಣ ಅಲ್ವಾ? ಕೆಂಪು. ಲಾಲ್ ಅಂದ್ರೆ ಕೆಂಪು. ಕೆಂಪು ಗ್ರಂಥ. ಕನ್ನಡದಲ್ಲಿ ಅದು ಅರ್ಥ ಬರೋದು ಕೆಂಪು ಗ್ರಂಥ. ಕಿತಾಬ್ ಅಂದ್ರೆ ಗ್ರಂಥನ. ಕೆಂಪು ಗ್ರಂಥ ಅಂತ. ಅದನ್ನ ನೋಡ್ಕೊಂಡು ನಿಮಗೆ ಯಾವ್ದಾದ್ರು ಪರಿಹಾರ ಹೇಗೆ ಅನ್ನೋದನ್ನ ಪರಿಹಾರ ಮಾತ್ರ ಹೇಳ್ತೀವಿ ನಾವು. ಅದ್ರ ಜ್ಯೋತಿಷ್ಯ ಹೇಳಲಿಕ್ಕೆ ಹೋಗೋದಿಲ್ಲ ನಾವು ಜ್ಯೋತಿಷ್ಯ ಯಾರಿಗೂ ಹೇಳೋದಿಲ್ಲ. ಪಂಚಾಂಗ ನಾವು ನಮ್ಮ ಹತ್ರ ಇದ್ರೂ ಕೂಡ ಜ್ಯೋತಿಷ್ಯ ಅದ್ರ ಭವಿಷ್ಯನ ಯಾರಿಗೂ ಹೇಳೋದಿಲ್ಲ. ಪರಿಹಾರ ಕಂಡುಕೊಳ್ತೀವಿ. ಅಂದ್ರೆ ನಿಮ್ಗೇನಾದ್ರೂ ಇರುತ್ತಾ? ಅಂದ್ರೆ ನೀವು ಭವಿಷ್ಯ ಹೇಳಂಗಿಲ್ಲ, ನೀವು ಈ ಥರದ್ದೆಲ್ಲ ಹೇಳಂಗಿಲ್ಲ ಅಂತ? ಇಲ್ಲ 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 ಇಲ್ಲ
ಆ ಥರ ಏನು ಕಡ್ಡಾಯ ಇಲ್ಲ. ಬಟ್ ನಿಮ್ಗೆ ಅದು ಇಷ್ಟ ಆಗಲ್ಲ ಅಂತ. ಇಷ್ಟ ಆಗಲ್ಲ ಅಂತ ಹೇಳಿ ಅದನ್ನ ಮಾಡಲ್ಲ. ನಾವು ನೋಡ್ತೀವಿ, ಪಂಚಾಂಗ ನೋಡ್ತೀವಿ, ವಾರ ಗ್ರಹ ನಕ್ಷತ್ರಗಳು ಈ ದಿನ ಹೇಗಿದೆ ಅದೆಲ್ಲದು ನೋಡ್ತೀವಿ ನಾವು, ಜನರಿಗೆ ಹೇಳಕ್ ಹೋಗೋದಿಲ್ಲ. ಈಗ ಪ್ರತಿಯೊಬ್ಬರಿಗೂ ಗ್ರಹ ದೋಷ ಅಂತೂ ಇದ್ದೇ ಇರ್ತದೆ. ಸೊ ಗ್ರಹ ದೋಷ ಅಂತ ಇದ್ಮೇಲೆ ಪರಿಹಾರ ಮಾಡ್ಕೋಬೇಕಲ್ಲ. ಹೌದೌದು. ಈ ಪರಿಹಾರ ಮಾಡ್ಕೋಬೇಕು ಅಂತ ನಿಮ್ಮ ಹತ್ರ ಬಂದ್ರೆ ನಾವು ಪರಿಹಾರ ಮಾಡ್ತೀವಿ. ಲಾಲ್ ಕಿತಾಬಲ್ಲಿ ಇರುವಂತಹ ಏನಿದೆ ಹೌದು ಅದನ್ನ ಹೇಳಿ ಅದನ್ನ ಪರಿಹಾರ ಮಾಡ್ತೀವಿ. ಇವಾಗ ಹೇಳ್ದಂಗೆ ನೀವು ಗುರು ಮತ್ತೆ ಶನಿ ಅದೇ ತರ ಎಲ್ಲಾ ಗ್ರಹಗಳಿಗೂ ಇದೆ. ಎಲ್ಲಾ ಗ್ರಹಗಳು ಅದನ್ನ ಹೇಳ್ತಾ ಹೋದ್ರೆ ಪೂರ ಇಡೀ ದಿನನೇ ಹೋಗ್ತದೆ, ಸಮಯ ಇಲ್ಲ. ಹೀಗಾಗಿ ಮತ್ತೆ ಅದು ಮುಂದೆ ಒಂದೊಂದು ಎರಡೆರಡು ಗ್ರಹಗಳನ್ನ ಹೇಳ್ತಾ ಹೋಗೋಣ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಶನಿಗಿನೂ ಗುರುವಿನ ಇನ್ನೂ ಸಂಬಂಧಪಟ್ಟಂತನೂ ಸಾಕಷ್ಟು ಇದಾವೆ ಪರಿಹಾರಕ್ಕೆ. ಕೆಲವು ಬೇರೆ ಬೇರೆ ವಸ್ತುಗಳಿದಾವೆ, ಅವು ಗಿಡಮೂಲಿಕೆಯಲ್ಲಿ ಬರ್ತವೆ, ಅದನ್ನ ತಿಳಿಸ್ತಾ ಹೋಗ್ತೀನಿ ನಾನು. ಅಂದ್ರೆ ಗಿಡಮೂಲಿಕೆಗೂ ಸಂಬಂಧ ಇದೆ. ಹೌದೌದು, ಎಲ್ಲಾ ಗ್ರಹಗಳು ಎಲ್ಲಾ ಗಿಡಮೂಲಿಕೆಗಳಿಗೆ ಸಂಬಂಧಪಟ್ಟಿದ್ವಿ ಗ್ರಹ. ಅಂದ್ರೆ ಒಂದೊಂದು ಗ್ರಹಕ್ಕೆ ಈ ತರ ಗಿಡಮೂಲಿಕೆ ಅಂತ. ಹೌದೌದು, ಇದೆ. ಯಾವ್ದಾರ ಒಂದ್ 2-3 ಹೇಳ್ಬೋದಾ? ಹೇಳ್ಬೇಕಾಗ ಶನಿಗೆ ಈಗ ಶಮಿ ಅಂದ್ರೆ ಬನ್ನಿ ಮರ ಹಿಂಗೆ ಏನಿದೆ ಎಲ್ಲ. ಈಗ ಗುರುಗೆ ಹೇಳಿದೆ ನಾನು, ಗುರುವಿಗೆ ಹತ್ತಿ ಮರ, ಅರಳಿ ಮರ ಇದೆಲ್ಲ ಬರ್ತದೆ. ಆಮೇಲೆ ಇವೆಲ್ಲ ನವಗ್ರಹಗಳಿಗೆ ಸಂಬಂಧಪಟ್ಟಂತ ಹಲಸಿನ ಮರ ಬರ್ತದೆ, ತುಳಸಿ ಬರ್ತದೆ, ಆಮೇಲೆ ಎಳ್ಳು ಗಿಡ ಬರ್ತದೆ, ಉದ್ದಿನ ಗಿಡ ಬರ್ತದೆ, ರಾವು ಕೇತುಗೆ ಉದ್ದು, ಅವೆಲ್ಲ ಸಣ್ಣ ಸಣ್ಣ ಕ್ಷುಪಗಳು. ಇವು ವನೌಷಧಿ ಗಿಡಮೂಲಿಕೆಗಳಲ್ಲಿ ಬರ್ತವೆ. ಮತ್ತೆ ಅದರ ಧಾನ್ಯಗಳು, ಎಳ್ಳು, ಉದ್ದು, ಅವರೆ, ಕಡಲೆ, ನಾವು ತಿನ್ನತಕ್ಕಂಥ ಕಡು ಧಾನ್ಯಗಳೇನಿದಾವೆ ಇವೆಲ್ಲ ಒಂದೊಂದು ಗ್ರಹಕ್ಕೆ ಒಂದೊಂದು ಸಂಬಂಧಪಟ್ಟಂತ ಧಾನ್ಯಗಳು. ಇವನ್ನೆಲ್ಲ ಸೇರಿಸಿ ಆ ನವಗ್ರಹ ದೋಷ ಪರಿಹಾರಕ್ಕಾಗಿ ಹೋಮದಲ್ಲಿ ಇವನ್ನ ಭವಿಷ್ಯ ಅಂತ ಕೊಡ್ತಾರೆ, ಹವನ ಮಾಡ್ತಾರೆ ನವಧಾನ್ಯಗಳಿಂದ. ಇವೆಲ್ಲವೂ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಧಾನ್ಯಗಳು. ಆ ಧಾನ್ಯಗಳ ಗಿಡಗಳ ಮಹತ್ವ ಬೇರೆ ಇದೆ. ಈ ಧಾನ್ಯಗಳನ್ನ ಆಹುತಿ ಕೊಡ್ಲಿಕ್ಕೆ ಮಾತ್ರ ಉಪಯೋಗ ಮಾಡ್ತಾರೆ ಹೋಮದಲ್ಲಿ. ಈ ಗಿಡಗಳನ್ನ ಅದನ್ನು ಉಪಯೋಗ ಮಾಡ್ಕೋ, ಅದಕ್ಕೆ ಸಂಬಂಧಪಟ್ಟಂಥ ಉಪಜಾತಿಗಳು ಬೇರೆ ಬೇರೆ ಇದ್ದಾವೆ ಅವು. ಅವೆಲ್ಲ ಮುಂದೆ ತಿಳಿಸ್ತಾ ಹೋಗ್ತೀನಂತೆ ನಿಮಗೆ. ಆ ಗಿಡಗಳನ್ನು ಅದು ಹೇಗೆ ದಾನ ಕೊಡಬೇಕು, ಹಸುವಿಗೆ ಯಾವುದನ್ನು ತಿನ್ನಿಸ್ಬೇಕು, ನಾಯಿಗೆ ಯಾವ ಆಹಾರನ ಕೊಡಬೇಕು, ಇವೆಲ್ಲ ಸಂಬಂಧಪಟ್ಟಿದ್ದಾವೆ ಗ್ರಹಗಳಿಗೆ. ಯಾವ್ಯಾವ ಗ್ರಹ ದೋಷ ಇದೆ ಆ ಗ್ರಹ ದೋಷಕ್ಕೆ ಸಂಬಂಧಪಟ್ಟಂತೆ ಒಂದು 50ರಿಂದ 60 ವಸ್ತುಗಳ ದಾನ ಇರ್ತದೆ, ಕೊಡೋದಿರ್ತದೆ, ತಗೊಳ್ಳೋದಿರ್ತದೆ, ಈ ಥರ ಎಲ್ಲ ಇದೆ.